ಒಬ್ಬ ಬೆಸ್ಟ್ ಲವ್ ಫೇಲ್ಯೂರ್ ಪರ್ಸನ್ ಅವನೊಬ್ಬ ಬೆಸ್ಟ್ ಪ್ರೇಮಿಯಾಗಿರ್ತಾನೆ. ಈ ಕಥೆನ ಕೇಳಿ ಸ್ವಲ್ಪ. ಒಬ್ಬ ಬೆಸ್ಟ್ ಲವ್ ಫೇಲ್ಯೂರ್ ಪರ್ಸನ್ ಬೆಸ್ಟ್ ಪ್ರೇಮಿಯಾಗಿರ್ತಾನೆ. ಬೆಸ್ಟ್ ಇದರ ಅರ್ಥ ಏನು ಅಂತ ಹೇಳಿದರೆ, ಅವನು ಒಳ್ಳೆ ಮನಸ್ಸಿಂದ ಪ್ರೀತಿ ಮಾಡಿರ್ತಾನೆ, ನಂಬಿಕೆ ಇಟ್ಟು ಪ್ರೀತಿ ಮಾಡಿರ್ತಾನೆ, ಭರವಸೆ ಕೊಟ್ಟು ಪ್ರೀತಿ ಮಾಡಿರ್ತಾನೆ. ಅದೆಲ್ಲ ಅವನ ಪಾಲಿಗೆ ಸುಳ್ಳಾಗಿರುತ್ತೆ. ಪ್ರತಿ ಕ್ಷಣನೂ ಕೂಡ ಫೇಲ್ಯೂರ್ ಆದಂಥ ವ್ಯಕ್ತಿಗಳ ಕತೆ ಇವತ್ತು ಕಣ್ಣೀರಲ್ಲಿ ಮುಳುಗ್ತಾ ಇದೆ. ಬಿಟ್ಟಿರೋಕ್ಕಾಗದೆ, ನೆನಪುಗಳಿಂದ ಆಚೆ ಬರೋಕ್ಕಾಗದೆ, ಅವರು ಮಾತು ಕೇಳಿದ್ದನ್ನು ನೆನಪಿಸ್ಕೊಂಡು ಇವತ್ತು ಕಣ್ಣೀರಲ್ಲಿ ಅದೆಷ್ಟೋ ಫೇಲ್ಯೂರ್ ಸ್ಟೋರಿಗಳು ಕಣ್ಣೀರಲ್ಲೇ ಮುಳುಗ್ತಾ ಇದ್ದಾವೆ. ದಿನ ಬೆಳಗಾದರೆ ಅದೇ ನೆನಪು, ಅದೇ ಕತೆ ಸಾಯುವಷ್ಟು ಕಾಡ್ತಾ ಇದೆ. ಮರೆಯೋಕ್ಕೂ ಆಗದೆ, ಬದುಕೋಕ್ಕೂ ಆಗದೆ ಒದ್ದಾಡ್ತಾ ಇದ್ದಾರೆ. ಸುಮಾರು ಜನರ ಕತೆ ಇದು. ಯಾರಿಗೋ ಒಬ್ಬರಿಗೆ ನೀವು ಒಳ್ಳೆ ಮನಸ್ಸಿಂದ ಪ್ರೀತಿ ಕೊಡೋಕ್ಕಾಗಿಲ್ಲ ಅಂದಮೇಲೆ ದಯವಿಟ್ಟು ಪ್ರೀತಿನ ಒಪ್ಕೊಂಬಿಡಿ. ಯಾಕೆ ಅಂದರೆ ಲವ್ ಫೇಲ್ಯೂರ್ ಆದಂಥ ವ್ಯಕ್ತಿ ತುಂಬ ಒಳ್ಳೆ ಮನಸ್ಸಿಂದ ಪ್ರೀತಿ ಮಾಡಿರ್ತಾನೆ, ತುಂಬ ಒಳ್ಳೆ ಮನಸ್ಸಿಂದ ಕನಸಿಟ್ಕೊಂಡು ಪ್ರೀತಿ ಮಾಡಿರ್ತಾನೆ, 1000 ಕನಸಿಟ್ಕೊಂಡಿರ್ತಾನೆ. ಹೀಗಿರ್ಬೋದ ನಾವು ಮದುವೆ ಆದಮೇಲೆ, ಪ್ರೀತಿಸಿದ ವ್ಯಕ್ತಿಯನ್ನೇ ಮದುವೆಯಾಗಿ ಹೀಗಿರ್ಬೋದಾ ಅಂತ ಕನಸನ್ನು ಕಟ್ಟಿರ್ತಾರೆ. ದಯವಿಟ್ಟು ಯಾರ್ದಾರು ಪ್ರೀತಿ ಒಪ್ಕೊಳ್ಳೋಕ್ಕಿಂತ ಮುಂಚೆ ಅವರ ಬದುಕನ್ನೇ ನಿಮಗೆ ಅರ್ಪಣೆ ಮಾಡಿರ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಪ್ರತಿದಿನ ನಾನು ಕಾರ್ಯಕ್ರಮ ನಡೆಸಿರುವಾಗ ಅಥವಾ ಲೈವಲ್ಲಿ ಹೋದಾಗ ಎಷ್ಟೋ ಕಣ್ಣೀರಿನ ಕಥೆಗಳು ಕೇಳ್ತಾ ಇದ್ದೀನಿ ನಾನು. ಅವ್ರ ಶಾಪ ಈಗ ನಿಮಗೆ ತಟ್ಟದೇ ಇರಬಹುದು, ಬಟ್ ಖಂಡಿತ ತಟ್ಟುತ್ತೆ, ಖಂಡಿತ ತಟ್ಟುತ್ತೆ 100%. ನೋಡಿ, 1000 ಕನಸಿಟ್ಕೊಂಡು ಒಂದು ಜೀವ ಜೊತೆ ಜೀವ ಕೊಟ್ಟು ನಿಮ್ಮ ಜೊತೆ ಹೆಗಲು ಕೊಟ್ಟು ನಿಂತ್ಕೋಬೇಕನ್ನೋರ್ದು ಜೀವನನೇ ಹಾಳು ಮಾಡಿರ್ತೀರ ನೀವು. ಎಷ್ಟೋ ಜನ ಇವತ್ತು ನಿಜವಾದ ಪ್ರೇಮಿಗಳು ಮೀನ್ಸ್ ಪ್ರೀತಿ ಮಾಡಿದಂಥವ್ರು ಇವತ್ತು ಬೀದಿ ಬೀದಿ ಅಲಿತಾ ಇದ್ದಾರೆ. ಬದುಕಿದ್ದು ಸತ್ತಾಗಿ ಬದುಕಿದ್ದಾರೆ. ಏನು ಪಾಡ ಅವ್ರದ್ದು ಅಲ್ವಾ? ತುಂಬ ಬೇಜಾರಾಗುತ್ತೆ. ಆ್ಯಂಡ್ ಏನಂತ ಹೇಳಿದರೆ, ಯಾವತ್ತೂ ಕೂಡ ಲವ್ ಫೇಲ್ಯೂರ್ ಆದಂಥ ವ್ಯಕ್ತಿ ಇನ್ನೊಬ್ಬರಿಂದ ಮೋಸ ಹೋಗಿರುವಂಥದ್ದು. ಅರ್ಥ ಮಾಡ್ಕೊಳ್ಳಿ ಇದನ್ನು, ರೈಟ್? ಆ್ಯಂಡ್ ನೀವು ಅವರಿಗೆ ಮೋಸ ಮಾಡಿಬಿಟ್ಟು ಯಾವುದೋ ಒಟ್ಟಿಗೆ ಚೆನ್ನಾಗಿದ್ದೀರಾ ಇವಾಗಷ್ಟೇ, ಅದರ ಕರ್ಮ ಸುಮ್ಮನೆ ಬಿಡೋದಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಯಾಕೆಂದರೆ ಒಂದು ಆತ್ಮಕ್ಕೆ ದ್ರೋಹ ಮಾಡಿದ್ದೀರ, ಒಂದು ಕನಸಿಗೆ ಬೆಂಕಿ ಹಾಕಿದ್ದೀರ, ಒಂದು ಜೀವಕ್ಕೆ ಜೀವನನೇ ಹಾಳು ಮಾಡಿದ್ದೀರ ಅಂದಮೇಲೆ ದಯವಿಟ್ಟು ಇನ್ನೊಬ್ಬರ ಪ್ರೀತಿನ ಒಪ್ಕೊಳ್ಳೋಕ್ಕಿಂತ ಮುಂಚೆ ಆದರೆ ಮಾತ್ರ ಕೊನೆ ತನಕ ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಸಾಥ್ ಕೊಡ್ತೀನಿ ಅನ್ನೋ ಥರದಲ್ಲಿದ್ದರೆ ಮಾತ್ರ ಆ ಪ್ರೀತಿನ ಒಪ್ಕೊಳ್ಳಿ. ಇಲ್ಲ ಪ್ರಪೋಸ್ ಮಾಡುವಾಗಲೇ ಎಕ್ಕಡಾದಾಗ ಹೊಡೆದು ದೂರ ಮಾಡಿ. ಯಾಕಂದರೆ ಇನ್ನೊಬ್ಬರ ಜೀವನನ ಹಾಳು ಮಾಡಬೇಡಿ, ಜೀವ ಸಾಯೋ ಹಾಗೆ ಮಾಡಬೇಡಿ ದಯವಿಟ್ಟು. ನಾನು ಪರ್ಟಿಕ್ಯುಲರ್ಲಿ ಹೆಣ್ಣು ಅಥವಾ ಗಂಡು ಅಂತ ಹೇಳ್ತಿಲ್ಲ ನಾನು. ನಿಮ್ಗಳಿಗೆ ಗೊತ್ತಿರುತ್ತೆ, ಒಂದು ಸಲ ಕಮಿಟ್ ಆದಮೇಲೆ ಪ್ರಾಣ ಹೋದರೂ ಪ್ರಾಣ ಕಳ್ಕೋಬಾರ್ದು. ಆ ಪ್ರೀತಿನ ಉಳಿಸ್ಕೋತೀನಿ ಅಂಥೇಳಿ ಪ್ರೀತಿ ಮಾಡಿ. ಯಾಕೆಂದರೆ ಇಷ್ಟು ಏನು ಹೇಳಿದ್ದೀನಿ ನಾನು, ಕನಸು, ಜೀವನ, ಅವರ ಬದುಕು, ಏನೋ ಆಸೆ ಇಟ್ಕೊಂಡು ಇನ್ನೆಲ್ಲೋ ಗುರಿ ಇಟ್ಕೊಂಡು ಜೀವನದಲ್ಲಿ ಹಿಂಗಿರಬೇಕಾದಂಥವ್ರು ನೀವು ಯಾವುದೋ ಒಂದು ಡ್ರಗ್ಸ್ ಥರನೋ ನಶೆ ಥರನೋ ಏನೋ ಕೊಟ್ಬಿಟ್ಟು ಅವ್ರ ಜೀವನನೇ ಹಾಳು ಮಾಡಿ ಅವ್ರ ಬದುಕಿಗೆ ವಿಲನ್ ಆಗಬೇಡಿ ದಯವಿಟ್ಟು. ಇದು ಒಬ್ಬ ಲೈಫ್ ಫೇಲ್ಯೂರ್ ವ್ಯಕ್ತಿಯ ಕತೆ. ಇದರಲ್ಲಿರ್ತಕ್ಕಂಥ ನೋವುಗಳ ಕತೆ ಇದು. ದಯವಿಟ್ಟು ಒಂದ್ಸಗೆ ಏನು ಹೇಳ್ತಾ ಇದ್ದೀನಿ, ಯಾರೇ ನಿಮಗೆ ಪ್ರಪೋಸ್ ಮಾಡಿದ್ರು 100 ಸಲ ಯೋಚನೆ ಮಾಡಿ ಆ ಪ್ರೀತಿನ ಒಪ್ಕೊಳ್ಳಿ. ಇಲ್ಲ ಆವಾಗಲೇ ಆಗಲ್ಲ ಅಂತ ಬಿಟ್ಬಿಡಿ. ಒಪ್ಕೊಂಡ ಮೇಲೆ ದಯವಿಟ್ಟು ಮೋಸ ಮಾಡಬೇಡಿ. ಓಕೆ? ಸೊ ಏನಕ್ಕೆ ಅಂದರೆ ಇವತ್ತು ಎಷ್ಟೋ ಜನ ಕಣ್ಣೀರು ಹಾಕಿದ್ದನ್ನು ನಾವು ನೋಡ್ತಾ ಇದ್ದೀವಿ ಆ ಕಾರಣಕ್ಕೆ. ಸೊ ಈ ಒಂದು ವಿಡಿಯೋ ಮುಖಾಂತರ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ, ನಿಜವಾದ ಪ್ರೇಮಿಗೆ, ನಿಜವಾದ ಪ್ರೀತಿ ಮಾಡುವಂಥ ಹುಡುಗನಿಗೆ ಅಥವಾ ಹುಡುಗಿಗೆ ನಿಮ್ಮ ಪವಿತ್ರ ಪ್ರೀತಿ ಸಾಯೋ ತನಕ ಕೊಟ್ಟು ಅವ್ರನ್ನ ಬದುಕಿಸಿ.
ಆ್ಯಂಡ್ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಮಸ್ಕಾರ.